ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಜ್ಜಂಪುರ ಮತ್ತು ಶಿವನಿ ಗ್ರಾಮದಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು. ಈ ವೇಳೆ ಕೃಷಿ ವಿಜ್ಞಾನಿಗಳು ಮತ್ತು ತಜ್ಞರು ಮುಂಗಾರು ಹಂಗಾಮಿನ ಬೆಳೆಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು. ಅದಕ್ಕೆ ಜಾಸ್ತಿಯಾಗಿ ಫೈಟರ್ ಹಾಗಾಗಿ ಜಾಸ್ತಿ ಕೊಡಕ್ಕೆ ಹೋಗಬೇಡಿ. ಏನು ಸರಿಯಾದ ಸಮಯದಲ್ಲಿ ಸರಿಯಾಗಿ ಕೊಟ್ಟಾಗ ಅದು ಖಂಡಿತ ಇಳುವರಿ ಬರುತ್ತೆ. ಸಬ್ಸಿಡಿನಲ್ಲಿ ಜೂನ್ 12ನೇ ತಾರೀಕು ದೂರದರ್ಶನದೊಂದಿಗೆ ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸೌಮ್ಯ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಡಿ 15 ದಿನಗಳ ಕಾಲ ರೈತರಿಗೆ ಬೀಜೋಪಚಾರ, ಗೊಬ್ಬರ, ಬೆಳೆ ತಳಿಗಳ ಸಂರಕ್ಷಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದರು. ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಅಡಿಯಲ್ಲಿ ನಾವು ಚಿಕ್ಕಮಗಳೂರು ಜಿಲ್ಲೆಯ ವತಿಯಿಂದ ನಾವು ಕಡೂರು ತಾಲೂಕನ್ನ ಈ 4 ದಿನಗಳಲ್ಲಿ ಸುಮಾರು 8 ಹೋಬಳಿಗಳಲ್ಲಿ ಸುಮಾರು 76 ಹಳ್ಳಿಗಳನ್ನು ನಾವು ಇವತ್ತಿನ ದಿವಸ ಕವರ್ ಮಾಡಿದ್ದೇವೆ. ಮತ್ತೋರ್ವ ವಿಜ್ಞಾನಿ ಡಾಕ್ಟರ್ ಪ್ರಸನ್ನ ಕುಮಾರ್ ಕೇಂದ್ರ ಸರ್ಕಾರ ರೈತರ ಮನೆ ಬಾಗಿಲಿಗೆ ಮುಂಗಾರು ಬೆಳೆಗಳ ಕುರಿತು ಮಾಹಿತಿ ನೀಡಲು ದೇಶಾದ್ಯಂತ 700 ಜಿಲ್ಲೆಗಳಲ್ಲಿ ಅಭಿಯಾನ ಹಮ್ಮಿಕೊಂಡಿದೆ. ಅದರ ಭಾಗವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೃಷಿಗೆ ಸಂಬಂಧಿಸಿದ ವಿವಿಧ ಮಾಹಿತಿಗಳನ್ನು ರೈತರಿಗೆ ತಿಳಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು. ಪಂಚಾಯತಿಗಳಲ್ಲಿ ಏನೇನು ಆವಿಷ್ಕಾರ ಮಾಡಿದ್ದಾರೆ, ಇದುವರೆಗೆ ಏನೇನು ಆವಿಷ್ಕಾರಗಳು ಮಾಡಿದ್ದಾರೆ, ಲ್ಯಾಬೊರೇಟರಿಯಲ್ಲಿ ಏನೇನು ಆವಿಷ್ಕಾರ ಮಾಡಿದ್ದಾರೆ ಅವನ್ನೆಲ್ಲ ರೈತರಿಗೆ ತಲುಪಿಸಬೇಕಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಕೃಷಿಕ ಗಂಗಾಧರ್ ವಿಜ್ಞಾನಿಗಳ ತಂಡ ರೈತರ ಬಳಿಗೆ ಬಂದು ಅಡಿಕೆ, ತೆಂಗು ಬೆಳೆ, ಅವುಗಳಿಗೆ ತಗುಲುವ ರೋಗ ಮತ್ತು ಕೀಟ ಬಾಧೆಯಿಂದ ಪರಿಹಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡುತ್ತಿದ್ದಾರೆ ಎಂದರು. ನಿವಾರಣಾ ಸಲಹೆಗಳು, ಮಾಹಿತಿಗಳು ಹಾಗೂ ಈ ಸಿಪ್ಪೆ ಅಂದ್ರೆ ಅಡಿಕೆ ಸಿಪ್ಪೆಯಿಂದ ಯಾವ ರೀತಿಯಾಗಿ ನಾವು ಪೊಟ್ಯಾಶ್ ಗೊಬ್ಬರವನ್ನ ತಯಾರಿಸ್ಕೋಬಹುದು, ಅದರಿಂದ ತೋಟಗಳಿಗೆ ಏನು ಅನುಕೂಲ ಆಗುತ್ತೆ ಅನ್ನೋ ಮಾಹಿತಿಯನ್ನ ಸವಿವರವಾಗಿ ಮೂಡಿಗೆರೆ ತೋಟಗಾರಿಕಾ ಇಲಾಖೆಯಿಂದ ಬಂದಂತ ಮೇಡಮ್ ಅವರು ತಿಳಿಸಿದ್ದಾರೆ.